ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪ್ರಾತರಗ್ನಿಂ ಪ್ರಾತರಿಂದ್ರಗಂ ಹವಾಮಹೇ ಪ್ರಾತರಮಿತ್ರ ವರುಣ ಪ್ರಾತರಶ್ವಿನಾ ಪ್ರಾತರ್ಭಗಂ ಪೂಷಣಂ ಬ್ರಹ್ಮಣಸ್ಪತಿಂ ಪ್ರಾತಃ ಸೋಮೋತ ರುದ್ರಗಂ ಹೋವೇಮ ಪ್ರಾತರ್ಜಿತಂ ಭಗಮುಗ್ರಗಂ ಹೋವೇಮೋಯಂ ಪುತ್ರಮದಿತೇರ್ಚೋ ವಿದರ್ತಾ ಆದ್ರಶ್ಚಿದ್ಯಂ ಮನ್ಯಮಾನಸ್ತುರಶ್ಚಿತ್ ರಾಜಾಚಿದ್ಯಂ ಭಗಂ ಭಕ್ಷೀತ್ಯಾಹ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮ ರಾಮವರಾನನೆ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮ ರಾಮವರಾನನೆ. ನಮಸ್ಕಾರ, ಶುಭೋದಯ. ತಾವು ನೋಡ್ತಾ ಇದ್ದೀರಿ ಪಬ್ಲಿಕ್ ಟಿವಿಲಿ ನಿತ್ಯ ಪೂಜಾ ಕಾರ್ಯಕ್ರಮವನ್ನು. ನಾನು ನಿಮ್ಮ ಮಿತ್ರ ಕಮಲಾಕರ ಭಟ್. ಶುಭವಾದ ಭಾನುವಾರ. ಪ್ರತಿಯೊಬ್ಬರ ಕೌತುಕವೂ ಕೂಡ ನಮ್ಮ ಕುಟುಂಬದ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಬೇಕು ಎನ್ನುವಂಥ ದಿಸೆಯಲ್ಲಿ ತಾವಿರ್ತೀರಿ. ಆ ಕಾರಣದಿಂದಲೇ ಕರ್ನಾಟಕದ 2 ಕಾರ್ಯಕ್ರಮಗಳು ಪ್ರಮುಖವಾಗಿದೆ. ಪಬ್ಲಿಕ್ ಟಿವಿಯ ನಿತ್ಯ ಪೂಜೆ, ಪಬ್ಲಿಕ್ ಮೂವೀಸ್ನ ಪೂಜಾಫಲ ಎನ್ನುವಂಥ ಜ್ಯೋತಿಷ ಕಾರ್ಯಕ್ರಮ ಜನರಿಗೆ ಅನುಕೂಲವಾಗಿದೆ ಎನ್ನುವಂಥ ಮಾತನ್ನು ಕೇಳಿದಾಗ ಸಮಾಧಾನ ಅಂತ ಅನಿಸುತ್ತೆ. ಯಾವತ್ತೂ ಅಷ್ಟೇ ಜೀವನ ಎನ್ನುವಂಥದ್ದು 4 ದಿನದ ಬದುಕಿನ ಜಂಜಾಟದ ಮಧ್ಯದಲ್ಲಿ ವಿಪರೀತವಾದಂತಹ ಸಮಸ್ಯೆಗಳನ್ನು ಇಟ್ಟುಕೊಂಡಾಗ ಸರಳ ಸಾಧ್ಯವಲ್ಲ. ಆ ವ್ಯವಸ್ಥೆಗಳನ್ನು ಸರಿ ಮಾಡಿಕೊಳ್ಳಬೇಕಾದ್ದು ನಮ್ಮ ಆದ್ಯ ಕರ್ತವ್ಯಗಳಲ್ಲೊಂದು. ಚಿಂತೆಯನ್ನು ಮಾಡಬೇಡಿ. ಕಷ್ಟ ಇರುವಾಗ ನಿಮ್ಮ ಜೊತೆ ಯಾವತ್ತೂ ಕೂಡ ನಾನು ಇರ್ತೀನಿ ಎನ್ನುವಂಥದ್ದನ್ನು ಮರಿಬೇಡಿ. ಸುಖ ಎನ್ನುವಂಥದ್ದು ಬಂದಾಗ ನಿಮ್ಮವರ ಒಡನೆ ಹಂಚಿಕೊಳ್ಳಿ ಎನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಆಡ್ತೀನಿ. ಹಾಗಿದ್ದರೆ ನಿಮ್ಮ ಜೀವನದ ಆಗು ಹೋಗುಗಳನ್ನು ಅರಿತು ಸಮಸ್ಯೆಗಳಿದ್ದಲ್ಲಿ ಸರಳವಾದಂಥ ಪರಿಹಾರವನ್ನು ಭಗವಂತನ ಮೊರೆ ಹೋಗಿ ಅನೇಕ ರೀತಿಯಾದಂಥ ವಿಚಾರವನ್ನು ತಿಳಿಯುವಂತಹ ವೇದಿಕೆಯೇ ನಿಮ್ಮ ಪಬ್ಲಿಕ್ ಟಿವಿಯ ಈ ನಿತ್ಯ ಪೂಜೆ. ಹಾಗಿದ್ದರೆ ಈ ದಿನ ಶನಿವಾರ ಮತ್ತು ಭಾನುವಾರ ದಿನ ವಿಶೇಷವಾದಂಥ ನೇರ ಪ್ರಸಾರ ಕಾರ್ಯಕ್ರಮ ಆಗಿರೋದರಿಂದ ನೇರವಾಗಿ ಕರೆಗಳ ಮುಖೇನವಾಗಿ ನಿಮ್ಮ ಸಮಸ್ಯೆಗಳನ್ನು ಅರ್ಥಕೋಬೋದು. ಸಮಸ್ಯೆಗಳು ಏನಿದೆ ಅಂತ ನೀವು ಹೇಳಬೇಡಿ. ನಿಮ್ಮ ಸಮಸ್ಯೆಗಳನ್ನು ಸಕಾಲಕ್ಕೆ ವ್ಯವಸ್ಥೆಗಳನ್ನು ಅರಿತು ಸಮಸ್ಯೆಗಳನ್ನು ಕೂಡ ನಾನೇ ಚಿತ್ರಿಸ್ತೀನಿ. ಅದಕ್ಕೆ ಸರಳ ಪರಿಹಾರವನ್ನು ನೀವು ತಿಳಿದುಕೊಳ್ಳಿಕ್ಕೆ ಬೇಕಾಗಿರುವಂಥ ಸುಲಭದ ಮಾರ್ಗೋಪಾಯವನ್ನು ಖಂಡಿತ ನಾನು ತಿಳಿಸ್ತೀನಿ. ಇದೊಂದು ಅದ್ಭುತವಾದಂತಹ ವಿದ್ಯೆ ಅಷ್ಟೇ. ಯಾವುದೇ ರೀತಿಯಾದಂತಹ ಪಾಡುಗಳಿಲ್ಲ ಅಥವಾ ಯಾವುದೇ ರೀತಿಯಾಗಿರತಕ್ಕಂತಹ ವ್ಯವಸ್ಥೆಗಳಲ್ಲಿ ಆಡಂಬರಗಳಿಲ್ಲ. ನೇರವಾಗಿ ಲೆಕ್ಕಾಚಾರದ ಪರಿಧಿಯೊಡನೆ ನಡೆಯುವಂತಹ ಒಂದು ವಿದ್ಯೆ ಅಂದರೆ ತಪ್ಪಾಗಲಾರದು. ಇದು ಹೇಗೆ ಸಾಧ್ಯ ಅಂತ ಅನೇಕರು ಆಲೋಚನೆಯನ್ನು ಮಾಡ್ತಾ ಇದ್ದೀರಿ. ನನ್ನ ಎದುರು ಭಾಗದಲ್ಲಿ ಕಾಣ್ತಾ ಇರತಕ್ಕಂಥದ್ದು 12 ರಾಶಿಗಳನ್ನು. ಮೇಷ ಎದುರು ಭಾಗದಲ್ಲಿ 12 ರಾಶಿಗಳು ಕಾಣುತ್ತಿದೆ ನನ್ನ ಎದುರು ಭಾಗದಲ್ಲಿ. ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ. ನನ್ನ ಎದುರು ಭಾಗದಲ್ಲಿ ಕಾಣ್ತಾ ಇರುವಂಥದ್ದು 12 ರಾಶಿಗಳನ್ನು ನೋಡ್ತಾ ಇದ್ದೀರಿ. ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನು, ಮಕರ, ಕುಂಭ, ಮೀನ ಎನ್ನುವಂಥ 12 ರಾಶಿಗಳಿದೆ. ಬಲಭಾಗದಲ್ಲಿ ತಾಂಬೂಲಗಳ ರಾಶಿಗಳಿದೆ. ಎಡಭಾಗದಲ್ಲಿ ಭಗವಂತನ ಪ್ರೀತ್ಯರ್ಥವಾಗಿ ಇಟ್ಟಿರುವಂತಹ ಒಂದಿಷ್ಟು ಮಟ್ಟದ ಫಲತಾಂಬೂಲಗಳು. ಎದುರು ಬಡಗಳಲ್ಲಿ ಕವಡೆಗಳ ರಾಶಿಗಳು, ನಿಂಬೆಹಣ್ಣು ಇತ್ಯಾದಿಗಳು ನವಗ್ರಹ ದೇವತೆಗಳ ಸಂಕೇತ. ಇವೆಲ್ಲವನ್ನು ಕೂಡ ಅರಿತು ಹಚ್ಚಿರುವಂತಹ ದೀಪ, ಬಳಸಿಕೊಂಡಂತಹ ಬತ್ತಿಗಳು ಎಲ್ಲವನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಿ ಪ್ರತಿಯೊಂದನ್ನು ಕೂಡ ತಿಳಿಸಬೇಕಾಗತ್ತೆ. ಕುಟುಂಬದಲ್ಲಿ ನಡೆದದ್ದೇನು, ವರ್ತಮಾನ ಏನಾಗ್ತಿದೆ, ಭವಿಷ್ಯತ್ತಿನಲ್ಲಿ ಒಳಿದನ್ನು ಕಾಣಲಿಕ್ಕೆ ಮಾಡುವಂತಹ ಮಾರ್ಗಗಳು ಯಾವುದು ಎನ್ನುವಂಥದ್ದನ್ನು ತಿಳಿದುಕೊಳ್ಳೋಣ. ಹೆಚ್ಚೆಚ್ಚಾಗಿ ಕರೆಗಳನ್ನು ಮಾಡಿ ಹೊಸಬರ ಕರೆಗಳಿಗೆ ಪ್ರಥಮ ಆದ್ಯತೆಯನ್ನು ಕೊಡುತ್ತಾ ಈ ದಿನದ ಸಂಚಿಕೆಯನ್ನು ಆರಂಭಿಸ್ತೀನಿ. ಕಾರ್ಯಕ್ರಮಕ್ಕೆ ಸಾವಿರಾರು ಜನ ಕರೆಯನ್ನು ಮಾಡ್ತಾನೆ ಇದ್ದೀರಾ. ನಿಮ್ಮ ಕಾರ್ಯಕ್ರಮಕ್ಕೆ ನೀವಿಟ್ಟಂತಹ ಅಭಿಮಾನಕ್ಕೆ ನಾವು ಸದಾ ಚಿರಋಣಿಯಾಗಿದ್ದೇವೆ. ಕಾರ್ಯಕ್ರಮವನ್ನು ನೀವು ಮಾತ್ರ ನೋಡೋದಲ್ಲ, ಅಕ್ಕಪಕ್ಕದವರು, ನಿಮ್ಮ ಬಂಧು ಬಾಂಧವರು ಪ್ರತಿಯೊಬ್ಬರು ಕೂಡ ಈ ಕಾರ್ಯಕ್ರಮವನ್ನು ವೀಕ್ಷಿಸುವುದರಿಂದ ನಿಮಗೆ ಅನುಕೂಲ ಆದರೆ ಅದು ನಮ್ಮ ಜೀವನದ ಸಾರ್ಥಕ ಕ್ಷಣ ಅಂತ ಅನ್ಕೋತೀನಿ. ಹಾಗಾಗಿ ತಡ ಮಾಡೋದು ಬೇಡ. ಕಾರ್ಯಕ್ರಮದ ಪ್ರಥಮ ಕರೆ ಕೂಡ ಸಿದ್ಧವಾಗಿರುತ್ತೆ. ಮಾತಾಡಿಸುವಂಥ ಪ್ರಯತ್ನಕ್ಕೆ ನಾನು ಮುಂದಾಗ್ತೀನಿ. ಹಲೋ ಸ್ವಾಮಿ, ನಮಸ್ಕಾರ ಸ್ವಾಮಿ. ನಮಸ್ಕಾರ. ಯಾರು ಮಾತಾಡ್ತಿರೋದು? ರಾಜಪ್ಪ ಸ್ವಾಮಿ. ಹೇಳಿ ರಾಜಣ್ಣ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಿಸ್ಟರ್ ಬಗ್ಗೆ ಕೇಳಿದೆ ಸ್ವಾಮಿ. ಜನ್ಮ ದಿನಾಂಕ, ಜನ್ಮ ಸಮಯ ಏನಾದ್ರು ಕೂಡ ಗೊತ್ತಿದ್ರೆ ಹೇಳಿ. ಇಲ್ಲ ಸ್ವಾಮಿ. ಏನ್ ಹೆಸರು ಅವ್ರದ್ದು? ವೆಂಕಟಮ್ಮ ಸ್ವಾಮಿ. ಕೇಳಿದ ಸಮಯ, ವರ್ತಮಾನಕ್ಕೆ ಕೇಳುತ್ತಿರುವಂತಹ ಈ ಸಮಯದ ಆಧಾರ, ಪ್ರಸ್ತುತ ವರ್ತಮಾನಕ್ಕೆ ಪ್ರಶ್ನೆಯ ಚಿಂತನೆಯನ್ನು ನಡೆಸಿದಾಗ ರಾಜಣ್ಣ ಕೇಳ್ತಾ ಇರೋದಿಷ್ಟೇ. ನಮ್ಮ ಮನೆಯವರ ಆರೋಗ್ಯದಲ್ಲಿ ವಿಪರೀತವಾದಂತಹ ವೈಪರೀತ್ಯಗಳಾಗತ್ತೆ. ಮನಸ್ಥಿತಿ ಚೆನ್ನಾಗಿರೋದಿಲ್ಲ. ಯಾವುದೇ ವಿಚಾರಕ್ಕೆ ಎಲ್ಲೇ ಹೋದರೂ ಕೂಡ ಇಲ್ಲಿಯ ತನಕವೂ ನನಗೆ ಅನುಕೂಲ ಆಗಲೇ ಇಲ್ಲ ಗುರುಗಳೇ, ಇದಕ್ಕೇನಾದರೂ ಕೂಡ ಪರಿಹಾರ ಇದೆಯಾ ಅಂತ ನೀವು ನನ್ನನ್ನು ಪ್ರಶ್ನಿಸುತ್ತಿದ್ದೀರಿ ಅಂತ ಹೇಳ್ತೀನಿ. ರಾಜಣ್ಣ, ಏನ್ ಹೇಳ್ತೀರಿ? ಖಂಡಿತ ಯೋಚನೆಯನ್ನು ಮಾಡಬೇಡಿ. ನಿಮ್ಮ ಮನದಾಳದ ಬಯಕೆಗಳನ್ನು ಈಡೇರಿಸುವಂತಹ ಮಾರ್ಗವನ್ನು ಖಂಡಿತ ನಾನು ತಿಳಿಸ್ಕೊಡ್ತೀನಿ. ಆರೋಗ್ಯ ಸಂಬಂಧಿತವಾದಂಥ ವಿಚಾರಕ್ಕೆ ಒಂದು ಪರಿಹಾರ ಪತ್ರ ಎನ್ನುವಂಥ ಯೋಜನೆಯನ್ನು ಕೂಡ ರೂಪಿಸಿದ್ದೇನೆ. ಅದನ್ನು ಕೂಡ ಪಡ್ಕೊಳ್ಳಿ. ಮನೆಯಲ್ಲಿ ಧನ್ವಂತರಿ ಮಹಾವಿಷ್ಣುವಿನ ಯಂತ್ರಾದಿಗಳನ್ನು ಇಟ್ಟು ಪೂಜೆಯನ್ನು ಮಾಡೋದ್ರಿಂದ
ಖಂಡಿತ ನಿಮ್ಮ ಹೆಂಡತಿಯ ಆರೋಗ್ಯದಲ್ಲಿ ಸುಧಾರಣೆ ಕಾಣುತ್ತೆ ರಾಜಣ್ಣ. ಒಳ್ಳೆಯದಾಗಿರಿ, ಚೆನ್ನಾಗಿರಿ, ಭಗವಂತ ನಿಮ್ಮನ್ನು ಚೆನ್ನಾಗಿಡಲಿ ಅಂತ ನಿಮ್ಮ ಕುಟುಂಬದ ಪರವಾಗಿ ನಾನು ಕೂಡ ಪರಮಾತ್ಮನನ್ನು ಪ್ರಾರ್ಥಿಸ್ತೀನಿ ರಾಜಣ್ಣ. ಒಳ್ಳೆಯದಾಗಲಿ. ಮತ್ತೊಂದು ಕರೆ ಸಿದ್ಧವಾಗಿದ್ದ ಮಾತಾಡಿಸೋಣ. ಹಲೋ ಹಲೋ ಮನೋಹರ್ ಅವರು ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆ ಕೇಳಬೇಕು. ಜನ್ಮ ದಿನಾಂಕ ಜನ್ಮ ಸಮಯ ತಿಳಿಸ್ಕೊಡಿ ಮನೋಹರ್. ಸಮಯ ಗೊತ್ತಿಲ್ರಿ, 21/5/1965. ಸಮಯ ಗೊತ್ತಿಲ್ಲ ಅಂತ ಹೇಳಿದ್ದೀರಿ. ವರ್ತಮಾನದ ಪ್ರಶ್ನೆ, ಈ ಸಮಯದ ವಿಚಾರ ಇವೆಲ್ಲವನ್ನು ಕೂಡ ಅರಿತಾಗ ಕೇಳುತ್ತಿರುವುದಷ್ಟೇ ಮನೋಹರ್ ಅವರೇ. ಗುರುಗಳೇ, ನನ್ನ ಜೀವನದಲ್ಲಿ ಭಾಳಷ್ಟು ಪರಿಶ್ರಮವನ್ನು ಹಾಕಿ ನಾನು ಜೀವನವನ್ನು ನಡೆಸಿದವನು. ಆದರೆ ಇತ್ತೀಚಿನ ದಿನಮಾನ 3-4 ವರ್ಷಗಳ ಈಚೆಗೆ ಆರ್ಥಿಕ ಸಮಸ್ಯೆಗಳು ಬಹಳಷ್ಟು ಬಿಗಡಾಯಿಸ್ತಾ ಇದೆ. ಏನು ಮಾಡೋಕ್ಕೆ ಹೋದರೂ ಕೂಡ ಅಡೆತಡೆಗಳ ಆಗರ ನನ್ನ ಜೀವನವಾಗಿದೆ ಎನ್ನುವಂತಹ ಕೊರಗು ನಿಮಗಿದೆ. ಆ ಉದ್ದೇಶಕ್ಕಾಗಿ ನಾನು ಕರೆಯನ್ನು ಮಾಡುತ್ತಿದ್ದೇನೆ ಅಂತ ನೀವು ಹೇಳ್ತಿದ್ದೀರಿ ಅಂತ ಹೇಳ್ತೀನಿ. ಏನು ಹೇಳ್ತೀರಿ ಮನೋಹರ್ ಅವರೇ? ಹೌದ್ರಿ, ಸ್ವಲ್ಪ ಆರೋಗ್ಯದ ಬಗ್ಗೆ ಸ್ವಲ್ಪ ಈ ಎರಡೂ ಸಮಸ್ಯೆಗಳನ್ನು ಬಗೆಹರಿಸುವಂತಹ ಮಾರ್ಗವನ್ನು ತಿಳಿಸ್ಕೊಡ್ತೀನಿ. ಖಂಡಿತ ಮಾಡ್ತಾ ಬನ್ನಿ. ಜಾತಕದಲ್ಲಿ ಪ್ರಧಾನವಾಗಿ ಆರೋಗ್ಯವಂತಹ ಸ್ಥಿತಿಮಾನಕ್ಕೆ ಒಂದಿಷ್ಟು ಮಟ್ಟದ ಬುಧನ ಬಾಧೆಗಳಿದೆ. ಹಾಗಾಗಿ ಜಾತಕವನ್ನು ಕೂಡ ಪಡ್ಕೊಳ್ಳುವಂಥದ್ದು ಒಳ್ಳೆಯದು ಅಂತ ನನಗನ್ಸುತ್ತೆ. ಒತ್ತಾಯ ಮಾಡಲ್ಲ ನಾನು. ಹಾಗೆಯೇ ಧನ್ವಂತರಿ ಮಹಾವಿಷ್ಣುವಿನ ಪ್ರಾರ್ಥನಾದಿಗಳನ್ನು ಕೂಡ ಮಾಡುವುದರಿಂದ ಉತ್ತಮವಂತಹ ಪ್ರಗತಿ ಸಾಧ್ಯ. ಭಗವತ್ ಕೃಪೆಯಿಂದ ನಿಮ್ಮ ಮನದಾಳದ ಬಯಕೆಗಳು ಈಡೇರಲಿ, ಕಷ್ಟ ನಷ್ಟಗಳು ದೂರ ಆಗಲಿ ಅಂತ ಆಶಿಸ್ತೀನಿ. ಒಳ್ಳೆಯದಾಗಲಿ ಮನೋಹರ್ ಅವರೇ. ಪರಮಾತ್ಮ ನಿಮ್ಮನ್ನು ಕಾಪಾಡ್ತಾನೆ. ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡಿಸೋಣ. ಹಲೋ 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 ದಯಾನಂದ್ ಅವರು ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ದು ಬಗ್ಗೆ ಕೇಳಬೇಕಾಗಿತ್ತು. ಜನ್ಮ ದಿನಾಂಕ ಜನ್ಮ ಸಮಯ ಹೇಳಿ, ಸ್ವಲ್ಪ ಜೋರ ಮಾತಾಡಿ. ಜನ್ಮ ದಿನಾಂಕ ಸಮಯ ಇಲ್ಲ, ನಾವು ಅದು ಸರಿಯಾಗಿಲ್ಲ. ಆಗಲಿ. ಕೇಳಿದಂತಹ ಸಮಯಕ್ಕೆ ವರ್ತಮಾನದ ಪ್ರಸ್ತುತ ಸ್ಥಿತಿಮಾನಗಳನ್ನು ಅರಿತು ನಿಮ್ಮ ಕುಟುಂಬದ ರಹಸ್ಯವನ್ನೇ ತಿಳಿಸುವಂತಹ ಪ್ರಕ್ರಿಯೆಗೆ ನಾನು ಮುಂದಾಗ್ತೀನಿ. ಅಂದರೆ ಇವತ್ತಿನ ಆರೂಢ ಪ್ರಶ್ನೆಯ ಪ್ರಥಮ ಕಾಲರ್, ಅಂದರೆ ವಿಶೇಷವಂತ ಅದೃಷ್ಟ ಕಾಲರ್ ನಿಮ್ಮನ್ನೇ ನಾನು ಪರಿಗಣಿಸ್ತೀನಿ. ಎಲ್ಲಿಂದ ನಿಮ್ಮ ವಿಚಾರಗಳನ್ನು ತಿಳ್ಕೊಳ್ಳುವಂಥ ಕುತೂಹಲ ನಿಮಗಿದೆಯಾ ಮನೋಹರ್ ಅವರೇ, ದಯಾನಂದ್ ಅವರೇ? ಇದೆ ಸರ್, ಇದೆ ಸರ್. ಹಾಗಾದರೆ ಈ ಮೊದಲು ಯಾವತ್ತಾದರೂ ಕೂಡ ಬಂದು ನನ್ನನ್ನು ಭೇಟಿಯಾಗಿ ಅಥವಾ ನಿಮ್ಮ ಕುಟುಂಬದಲ್ಲಿ ಹಾಗಾಯಿತು ಹೀಗಾಯಿತು ಅಂತ ಏನಾದ್ರು ಕೂಡ ಹೇಳಿದ್ದೀರಾ ನೀವು ನನಗೆ? ಇಲ್ಲ ಇಲ್ಲ. ಹಾಗಾದರೆ ತಿಳಿಸ್ತೀನಿ. 12 ರಾಶಿಗಳಲ್ಲಿ ನಿಮಗಿಷ್ಟವಾಗುವಂಥ 12 ನಂಬರ್ಗಳಲ್ಲಿ ಯಾವುದಾದ್ರೂ ಒಂದು ಸಂಖ್ಯೆಯನ್ನು ಹೇಳಿ. 6. ಕನ್ಯಾ ಲಗ್ನದಲ್ಲಿ ಇವತ್ತಿನ ಆರೂಢಾದಿಗಳನ್ನು ಚಿತ್ರಿಸ್ತಾ ಬರ್ತೀನಿ. ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ವರ್ತಮಾನದ ಪ್ರಶ್ನೆಯ ಚಿಂತನೆಯನ್ನು ನಡೆಸಿದಾಗ ನೀವು ಏನು ಅಂದುಕೋತೀರೋ ಆ ಅಂದುಕೊಂಡಿದ್ದನ್ನು ಇಲ್ಲಿಯ ತನಕನೂ ಕೂಡ ನಿಮಗಾಗಿ ನೀವು ಪಡೆದುಕೊಳ್ಳಿಕ್ಕೆ ಆಗಿಲ್ಲ ಎನ್ನುವಂಥ ಕೊರಗುಗಳು ಸದಾ ನಿಮ್ಮನ್ನು ಕಾಡ್ತಾ ಇರುತ್ತೆ. ನೀವು ಬಿಟ್ಟರು ಆ ಕೊರಗು ನಿಮ್ಮನ್ನು ಬಿಟ್ಟು ಹೋಗಲ್ಲ ಎನ್ನುವಷ್ಟರ ಮಟ್ಟಿಗೆ ಮಾನಸಿಕವಾಗಿ ನೊಂದಿದ್ದೀರಿ ಎನ್ನುವಂಥದ್ದು ಅರ್ಥ ಆಗ್ತಾ ಇದೆ. ಏನು ಹೇಳ್ತೀರಿ ಮನೋಹರ್ ಅವರೇ, ದಯಾನಂದ್ ಅವರೇ? ಹೌದೌದು ಹೌದು. ನಂಬಿದ ವ್ಯಕ್ತಿಗಳು ಬಹಳಷ್ಟು ಪ್ರಮಾಣದಲ್ಲಿ ಮೋಸವನ್ನು ಮಾಡ್ತಾ ಬರ್ತಾರೆ. ಏನೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಜೀವನಕ್ಕೆ ನೀವು ತೊಡಗಬೇಕು ಅಂತ ಆಲೋಚನೆಯನ್ನು ಮಾಡಿದರೂ ಕೂಡ ಅದರಲ್ಲಿ ವ್ಯತ್ಯಯಗಳನ್ನು ಕಾಣ್ತೀರಿ. ಬಹಳಷ್ಟು ಪ್ರಮಾಣದಲ್ಲಿ ಹಣಕಾಸಿನ ವಿಚಾರದಲ್ಲಂತೂ ಕೂಡ ವಿಪರೀತವಾದಂಥ ವೈಪರೀತ್ಯವನ್ನು ಕಂಡಿದ್ದೀರಿ. ಇತ್ತೀಚಿನ ದಿನಮಾನಗಳಲ್ಲಿ ಹೇಳಿಕೊಳ್ಳಕ್ಕೆ ಆಗದಷ್ಟು ಪ್ರಮಾಣದ ಮಾನಸಿಕವಾದ ವೇದನೆ ನಿಮ್ಮ ನೋವಿಗೆ ಪ್ರಮುಖವಾದ ಕಾರಣ ಅಂತ ಚಿತ್ರಿಸ್ತೀನಿ. ಏನು ಹೇಳ್ತೀರಿ? ಹಲೋ, ಹೌದು ಹೌದು. ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ 2-3 ಬದಲಾವಣೆಗಳನ್ನು ಮಾಡಿಕೊಂಡಿದ್ದರೂ ಕೂಡ ಇತ್ತೀಚಿನ ದಿನಮಾನಗಳಲ್ಲಿ ಆ ವಿಚಾರದಲ್ಲಿಯೂ ಕೂಡ ಸಮಾಧಾನಗಳು ನಿಮಗಿಲ್ಲ. ಇತ್ತೀಚಿನ ದಿನಮಾನಗಳಲ್ಲಿ ಮಾನಸಿಕವಾಗಿ ಯೋಚನೆಯನ್ನು ಮಾಡಿ 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 ವಿಪರೀತವಾದಂಥ ಆರೋಗ್ಯದ ಸ್ಥಿತಿಮಾನಗಳು ಕೂಡ ಒಂದು ಹಂತಕ್ಕೆ ತಲುಪಿಲ್ಲ ಎನ್ನುವಂಥ ಕೊರಗು ನಿಮ್ಮ ವ್ಯವಸ್ಥೆಗಳು ಅನ್ನುವಂಥದ್ದನ್ನು ತಿಳಿಸ್ತಾ ಇದೆ ವರ್ತಮಾನದ ಪ್ರಶ್ನೆ. ಏನು ಹೇಳ್ತೀರಿ ದಯಾನಂದ್ ಅವರೇ? ಸಂಪರ್ಕ ಕಡಿತಗೊಂಡಿದೆ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಒಂದಲ್ಲ ಒಂದು ರೀತಿಯಂಥ ಕಷ್ಟಗಳು ಇರುತ್ತೆ.
ಆ ಕಷ್ಟ ಬಗೆಹರಿದಂತಹ ಸಂದರ್ಭದಲ್ಲಿ ಇಂತಹ ಸಮಸ್ಯೆಗಳು ಉಂಟಾಗುತ್ತೆ ಎನ್ನುವಂಥದ್ದು ಕೂಡ ಅಪ್ಪಟವಾದ ಸತ್ಯ. ನಿಮಗೆ ದಯಾನಂದವರು ಹೇಳುವಂತಹ ಸರಳವಾದಂಥ ಪರಿಹಾರ ಪ್ರಶ್ನೆ ಪೂರ್ತಿಯಾಗಿ ನಿಮ್ಮ ಪ್ರಶ್ನೆ ಮುಗಿದಿರಲಿಲ್ಲ. ಆದರೂ ಕೂಡ ಸಮಸ್ಯೆಗಳಿಗೆ ಸಣ್ಣ ಪರಿಹಾರವನ್ನು ತಿಳಿಸ್ತೀನಿ. ಶಿವೋಪಾಸನಾದಿಗಳನ್ನು ಮಾಡೋದ್ರಿಂದ ಅನುಕೂಲಕರವಂಥ ವಾತಾವರಣ ನಿರ್ಮಾಣ ಆಗುತ್ತೆ. ಒಳ್ಳೆಯದಾಗಲಿ. ಮಂಜುನಾಥ್ ಕರೆ ಮಾಡಿದ್ದಾರೆ, ಮಾತಾಡಿಸ್ತೀನಿ. ಹಲೋ ಹಲೋ ಸರ್, ನಮಸ್ತೆ ಸರ್. ನಮಸ್ಕಾರ ಮಂಜುನಾಥ್ ಅವರು, ಹೇಳಿ ಯಾರ ಬಗ್ಗೆ ಕೇಳಬೇಕಿತ್ತು? ಸರ್ ನಮ್ಮ ಮಿಸ್ಸಸ್ ಬಗ್ಗೆ ಕೇಳಬೇಕಿತ್ತು ಸರ್. ಜನ್ಮ ದಿನಾಂಕ ಸಮಯ ತಿಳಿಸ್ಕೊಡಿ. ಇಲ್ಲ ಸರ್, ಗೊತ್ತಿಲ್ಲ ಸರ್. ಏನು ಹೆಸರು ಅವ್ರದ್ದು? ಗೀತಾಬಾಯಿ ಅಂತ. ಎಷ್ಟು ವರ್ಷ ವಯಸ್ಸು? ಅವ್ರಿಗೊಂದು 32 ವರ್ಷ ಆಗಿದೆ ಸರ್. ಕೇಳಿದ ಸಮಯ. ವರ್ತಮಾನಕ್ಕೆ ಈ ಸಮಯದ ಆಧಾರ ಕೇಳುತ್ತಿರುವಂತಹ ಪ್ರಶ್ನೆಯ ವಿಚಾರವಾಗಿ ಅವಲೋಕನವನ್ನು ಮಾಡಿದಾಗ ವರ್ತಮಾನಕ್ಕೆ ಕೇಳುತ್ತಿರುವುದು ಮಾನಸಿಕವಾದಂಥ ವೇದನೆಗಳು ಅವರಿಗೆ ಜಾಸ್ತಿ ಇದೆ. ಆರೋಗ್ಯಕವಾದಂಥ ವಿಚಾರಗಳಲ್ಲಿ ಕೂಡ ಸಮಾಧಾನಗಳು ಇಲ್ಲ. ಒಂದೇ ಒಂದು ಕೆಲಸವನ್ನು ಕೂಡ ಸರಿಯಾಗಿ ಮಾಡಲಿಕ್ಕೆ ಆಗ್ತಾ ಇಲ್ಲ ಎನ್ನುವಂಥ ಕೊರಗು. ಯಾಕೆ ಹೀಗಾಯಿತು, ನಾವು ಮಾಡಿದ ಕರ್ಮಗಳೇನು ಅಂತ ಭಾಳಷ್ಟು ಪ್ರಮಾಣದಲ್ಲಿ ಚಿಂತಿಸ್ತಾ ಇದ್ದೀರಿ ಎನ್ನುವಂಥದ್ದು ವರ್ತಮಾನದ ಪ್ರಶ್ನೆ. ನೀವು ಕೇಳ್ತಾ ಇರುವಂಥದ್ದು ಏನು ಹೇಳ್ತೀರಿ ಮಂಜುನಾಥ್ ಅವರೇ? ಹೌದು ಸರ್, ಆರೋಗ್ಯ ಸರಿ ಇಲ್ಲ ಸರ್ ಅವ್ರದ್ದು. ಅದನ್ನೇ ಹೇಳಿದೆ. ಖಂಡಿತ ಈ ಒಂದು ಪ್ರಮುಖವಾದಂತಹ ದೋಷಗಳು ಆರೋಗ್ಯದ ವಿಚಾರದಲ್ಲಿ ಬಂದಂತಹ ಪ್ರಶ್ನೆ. ಹಾಗಾಗಿ ಧನ್ವಂತರಿ ಮಹಾವಿಷ್ಣುವಿನ ಆರಾಧನಾದಿಗಳನ್ನು ಮಾಡೋದ್ರಿಂದ, ಕುಲದೇವರ ಪ್ರಾರ್ಥನೆಯನ್ನು ಮಾಡೋದ್ರಿಂದ, ಹಾಗೆ ಮನೆಯಲ್ಲಿ ಧನ್ವಂತರಿ ಯಂತ್ರಾದಿಗಳನ್ನು ಇಟ್ಟು ಪೂಜಿಸುವುದರಿಂದ ನಿಮ್ಮ ಮಡದಿಯ ಆರೋಗ್ಯ ಖಂಡಿತ ಸುಧಾರಿಸುತ್ತೆ. ಖಂಡಿತ ಪರಮಾತ್ಮನ ಮೇಲೆ ನಂಬಿಕೆ ಇಡಿ, ಭಗವಂತನನ್ನು ಆರಾಧನೆ ಮಾಡಿ. ಮಂಜುನಾಥ್ ಅವರೇ, ಒಳ್ಳೆಯದಾಗಲಿ. ಮತ್ತೊಂದು ಕರೆ ಸಿದ್ಧವಾಗಿದ್ದ, ಮಾತಾಡಿಸೋಣ. ಹಲೋ, ಬಸನಗೌಡ ಅಂತ ಸರ್. ಹೇಳಿ ಬಸನಗೌಡ್ರೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆ ಕೇಳಬೇಕಿತ್ತು. ಜನ್ಮ ದಿನಾಂಕ, ಜನ್ಮ ಸಮಯ ತಿಳಿಸ್ಕೊಡಿ ಸರ್. ಸಮಯ ಗೊತ್ತಿಲ್ಲ. ಜನ್ಮ ದಿನಾಂಕ ಹೇಳಿ. ಜನ್ಮ ದಿನಾಂಕ 20/7/91. ಸಮಯ ಗೊತ್ತಿಲ್ಲ ಅಂತ ಹೇಳಿದ್ದೀರಿ. ವರ್ತಮಾನದ ಪ್ರಶ್ನೆ. ಈ ಸಮಯಕ್ಕೆ ಕೇಳುತ್ತಿರುವಂತಹ ಪ್ರಶ್ನೆಯ ವಿಚಾರವಾಗಿ ಅರಿತಾಗ ನೀವು ಕೇಳುತ್ತಿರುವುದಿಷ್ಟೇ: ಉದ್ಯೋಗಿಕವಾದಂತಹ ವ್ಯವಸ್ಥೆಗಳಲ್ಲಿ ಸಮಾಧಾನವನ್ನು ಕಾಣಲಿಕ್ಕೆ ಆಗುತ್ತಿಲ್ಲ ಎನ್ನುವಂತಹ ಕೊರಗುಗಳು ನಿಮ್ಮನ್ನು ಪ್ರಧಾನವಾಗಿ ಬಾಧಿಸ್ತಾ ಇರುವಂತಹ ವ್ಯವಸ್ಥೆಗಳು. ಎಲ್ಲ ರೀತಿಯಾದಂತಹ ವ್ಯವಸ್ಥೆಗಳಲ್ಲಿ ಕೂಡ ಅಡೆತಡೆಗಳ ಆಗರಗಳನ್ನು ನೋಡ್ತಾ ಇದ್ದೀರಿ ಎನ್ನುವಂಥದ್ದು ವರ್ತಮಾನ. ಏನು ಹೇಳ್ತೀರಿ ಬಸವನಗೌಡ್ರೆ? ಖಂಡಿತ ಈ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲೇಬೇಕು. ನೀವು ಚೆನ್ನಾಗಿರಬೇಕು ಎನ್ನುವಂಥದ್ದು ನಮ್ಮ ಕಾರ್ಯಕ್ರಮದ ಮುಖ್ಯವಾದಂಥ ಉದ್ದೇಶ. ಹಾಗಿದ್ರೆ ಮಾಡಬೇಕಾದ್ದೇನು? ಕಾರ್ಯಸಿದ್ಧಿ ಎನ್ನುವಂಥ ಯಂತ್ರಾದಿಗಳನ್ನು ಮನೆಯಲ್ಲಿಟ್ಟು ಸದಾ ಪೂಜೆಯನ್ನು ಮಾಡ್ತಾ ಬನ್ನಿ. 11 ವಾರಗಳ ಕಾಲ ಶಿವ ದೇವಸ್ಥಾನಕ್ಕೆ ಸೋಮವಾರ ದಿನ ಹೋಗಿ ಬಿಲ್ವಪತ್ರಗಳನ್ನು ಅರ್ಪಣೆ ಮಾಡಿ 12ನೇ ವಾರಕ್ಕೆ ನೀವು ಹೇಳ್ತೀರಿ ಮೊದಲಿಗಿಂತಲೂ ನಾನು ಚೆನ್ನಾಗಿದ್ದೀನಿ ಅಂತ. ಅದನ್ನೇ ನಾನು ಕೂಡ ನಿರೀಕ್ಷೆ ಮಾಡ್ತೇನೆ ಬಸವನಗೌಡ್ರೆ. ಒಳ್ಳೆಯದಾಗಲಿ. ಮತ್ತೊಂದು ಕರೆ ಸಿದ್ಧವಾಗಿದ್ದ, ಮಾತಾಡಿಸೋಣ. ಹಲೋ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಕಷ್ಟಗಳೆನ್ನುವಂಥದ್ದು ಸಹಜ. ಆ ಕಷ್ಟಗಳನ್ನು ಬಗೆಹರಿಸುವಂತಹ ಮಾರ್ಗವನ್ನು ತಿಳ್ಕೋಬೇಕಾದ್ದು ಕೂಡ ನಮ್ಮ ಆದ್ಯ ಕರ್ತವ್ಯಗಳಲ್ಲಿ ಒಂದು. ಆ ಕರ್ತವ್ಯವನ್ನು ಪಾಲನೆ ಮಾಡಲಿಕ್ಕೆ ಭಗವಂತನ ಅನುಗ್ರಹ ಎನ್ನುವಂಥದ್ದು ಬಹಳ ಪ್ರಮುಖವಾದಂತಹ ಸಾಕ್ಷಿಯಾಗಿರುತ್ತೆ. ಅಂತಹ ಭಗವಂತನ ಕೃಪೆಗೆ ಪ್ರತಿ ದಿನವೂ ಕೂಡ, ಪ್ರತಿ ಕ್ಷಣವೂ ಕೂಡ ಭಗವಂತನನ್ನು ಧ್ಯಾನಿಸಿಕೊಳ್ಳಿ ಎನ್ನುವಂಥ ಮಾತನ್ನು ಆಡ್ತೀನಿ. ಇನ್ನೂ ಕೂಡ ಸಾವಿರಾರು ಕರೆಗಳನ್ನು ಮಾಡ್ತಾನೆ ಇದ್ದೀರಿ. ನಮಗೆ ಗೊತ್ತಿಲ್ಲ, ಮುಂದಿನ ಅದೃಷ್ಟವಂತರು ನೀವೇ ಆಗಿರ್ಬೋದು. ನಿಮ್ಮ ಕುಟುಂಬದ ರಹಸ್ಯವನ್ನು ತಿಳಿಯುವಂಥ ಸಮಯವನ್ನು ಕೂಡ ಪರಮಾತ್ಮ ನಿಶ್ಚಯ ಮಾಡಿರ್ಬೋದು. ನೋಡಿ, ವೆಂಕಟ ಅವರು ಮಂಡ್ಯದಿಂದ ಕರೆ ಮಾಡಿದ್ದಾರೆ, ಮಾತಾಡಿಸ್ತೀನಿ. ಹಲೋ, ನಮಸ್ಕಾರ ಸರ್. ನಮಸ್ಕಾರ ವೆಂಕಟ ಅವರು, ಹೇಳಿ ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ ಸರ್. ಜನ್ಮ ದಿನಾಂಕ, ಸಮಯ ಹೇಳಿ. 5/8/1977 ಸರ್. ಸಮಯ ಬೆಳಗಿನ ಜಾವ 5:30 ಸರ್. ಕೇಳಿದ ಸಮಯ. ವರ್ತಮಾನಕ್ಕೆ ನೀಡಿದಂತಹ ನಿಮ್ಮ ಜನ್ಮ ದಿನಾಂಕದ ಆಧಾರ ಪ್ರಶ್ನೆಯನ್ನು ಮಾಡುತ್ತಿರುವಂತಹ ಪ್ರಶ್ನೆಯನ್ನು ಅವಲೋಕನವನ್ನು ಮಾಡಿದಾಗ ಭಾಳಷ್ಟು ಪ್ರಮಾಣದಲ್ಲಿ ನಿಮ್ಮ ಜೀವನದಲ್ಲಿ 10 ಜನಕ್ಕೆ ನೀವು ಕೊಟ್ಟಂಥ ಐಡಿಯಾಗಳು ಸಕ್ಸಸ್ ಆಗುತ್ತೆ. ಇತ್ತೀಚಿನ ನಿರ್ಮಾಣಗಳಲ್ಲಿ ಪ್ರಾಮಾಣಿಕತನವೇ ನನಗೆ ಎಷ್ಟೋ ಸಂದರ್ಭದಲ್ಲಿ ಮುಳುವಾಯ್ತೇನೋ ಅಂತ ನಿಮ್ಮಲ್ಲೇ ನೀವು ಚಿಂತೆಯನ್ನು ಮಾಡ್ತೀರಿ, ಪ್ರಶ್ನೆಯನ್ನು ಮಾಡ್ತೀರಿ. ಯಾವುದೇ ವಿಚಾರಕ್ಕೆ ಹೊರಟರೂ ಕೂಡ ಅಡೆತಡೆಗಳ ಆಗರವನ್ನು ಇತ್ತೀಚಿನ ದಿನಮಾನಗಳಲ್ಲಿ ಒಂದು 5-6 ತಿಂಗಳ ಈಚೆಗೆ ಕಾರ್ಯಗಳಲ್ಲಿ ಅಡೆತಡೆಗಳನ್ನು ಹೆಚ್ಚಾಗಿ ಕಾಣ್ತಾ ಇದ್ದೀರಿ ಅನ್ನುವಂಥದ್ದು ವರ್ತಮಾನದಲ್ಲಿ ಪ್ರಶ್ನಿಸುತ್ತಿರುವಂತಹ ಪ್ರಶ್ನೆ ತಾವು ಅಂತ ಹೇಳ್ತೀನಿ. ವೆಂಕಟ ಅವರೇ, ಏನು ಹೇಳ್ತೀರಿ? ಹೌದು ಸರ್, ಹೌದು ಗುರುಜಿ. ಖಂಡಿತ ಒಳ್ಳೆಯದಾಗತ್ತೆ. ನಿಮ್ಮ ಒಳ್ಳೆ ಮನಸ್ಸಿಗೆ ಒಳ್ಳೆಯದಾಗಲಿ ಅಂತ ಬಯಸ್ತಕ್ಕಂಥ ಕಾರ್ಯಕ್ರಮ ನನ್ನದು. ಹಾಗಾದರೆ ಇರಬಹುದಾದ ಈ ಸಮಸ್ಯೆಗಳ ಪರಿಹಾರಕ್ಕೆ ಸರಳವಾದಂಥ ಪರಿಹಾರವನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ ವೆಂಕಟವರೇ. ಮಾಡ್ತಾ ಬನ್ನಿ. ಏನು ಮಾಡಬೇಕು ಅನ್ನುವಂತಹ ಪ್ರಶ್ನೆಗೆ ಉತ್ತರ, ವಿಶೇಷವಾಗಿರ್ತಕ್ಕಂತಹ ಗಣಪತಿ ಮತ್ತು ದುರ್ಗೆಯ ಆರಾಧನೆಯನ್ನು ಅಧಿಕವಾಗಿ ಮಾಡ್ತಾ ಬನ್ನಿ. ಅವರ ದರ್ಶನ ಮಾಡಿಕೊಳ್ಳಿ, ಅವರನ್ನು ಪ್ರಾರ್ಥಿಸಿಕೊಳ್ಳಿ. ನಿಮ್ಮ ಮನದಾಳದ ಯಾವುದೇ ರೀತಿಯಾದಂಥ ಬಯಕೆಗಳಿದ್ರೂ ಕೂಡ ಅವೆಲ್ಲವನ್ನು ಕೂಡ ಬಗೆಹರಿಸುವಂಥ ಮಾರ್ಗವನ್ನು ಪರಮಾತ್ಮ ಖಂಡಿತ ಕೊಡ್ತಾನೆ. ಹೆದರಬೇಡಿ. ಕೆಲವು ದಿನಗಳಲ್ಲಿ ನನ್ನ ಬದುಕು ಚೆನ್ನಾಗಿ ಆಯಿತು ಎನ್ನುವಂಥ ಮಾತನ್ನು ನೀವು ಆಡ್ತೀರಿ ಎನ್ನುವಂಥ ನಂಬಿಕೆ 100ಕ್ಕೆ 100ರಷ್ಟು ಪರಮಾತ್ಮನ ಮೇಲೆ ನಾನು ಇಡ್ತೀನಿ. ಆ ಪರಮಾತ್ಮ ನಿಮ್ಮ ಕಾರ್ಯವನ್ನು ಸಿದ್ಧಿಸಿಕೊಡ್ತಾನೆ. ವೆಂಕಟವರೇ, ಒಳ್ಳೆಯದಾಗಲಿ. ಮತ್ತೊಂದು ಕರೆ ಸಿದ್ಧವಾಗಿದ್ದ, ಮಾತಾಡಿಸೋಣ. ಹಲೋ. ಹಲೋ, ಯಾರು ಮಾತಾಡ್ತಿರೋದು? ಗುರುಮೂರ್ತಿ ಸರ್. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ಜನ್ಮ ದಿನಾಂಕ, ಸಮಯ ಹೇಳಿ. ಹುಟ್ಟಿದ ಗುರುವಾರ, ಜನ್ಮ ದಿನಾಂಕ ಸಮಯ ಗೊತ್ತಿಲ್ಲ. ಆಗಲಿ. ಕೇಳಿದ ಸಮಯ. ವರ್ತಮಾನಕ್ಕೆ ಪ್ರಶ್ನಿಸುತ್ತಿರುವಂತಹ ಪ್ರಶ್ನೆಯ ಆಧಾರವನ್ನು ಅವಲೋಕನವನ್ನು ಮಾಡಿದಾಗ
ಈ ಸಮಯದ ಚಿಂತನೆಯನ್ನು ನಡೆಸಿದಾಗ ಕೇಳುತ್ತಿರುವಂತಹ ಪ್ರಶ್ನೆಗಳಿಷ್ಟೇ ಗುರುಮೂರ್ತಿಯವರೇ. ಗುರುಗಳೇ, ನನ್ನ ಜೀವನದಲ್ಲಿ ನನಗೆ ಗೊತ್ತಿದ್ದು ಅನ್ಯಾಯ ಆಗತ್ತೆ ಅಂತಾದರೂ ಒಂದು ಚಿಕ್ಕ ಇರುವೆಯನ್ನು ಕೂಡ ನಾನು ಸಾಯಿಸಿದವನಲ್ಲ. ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಏನಾಗ್ತಿದೆ ಅಂದರೆ ಬರೋ ದುಡ್ಡುಗಳು ಕೂಡ ಒಂದೂ ಬರ್ತಾ ಇಲ್ಲ, ಆರ್ಥಿಕ ವ್ಯವಸ್ಥೆ ಕುಗ್ಗುತ್ತಾ ಇದೆ. ಪ್ರತಿಯೊಂದು ವಿಚಾರದಲ್ಲಿ ಕೂಡ ಅಡೆತಡೆಗಳನ್ನು ನೋಡಿ 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 ಸಾಕಾಗಿ ಹೋಯ್ತು ನನ್ನ ಬದುಕು. ಯಾಕೆ ಹೀಗೆ, ಇದಕ್ಕೆ ಪರಿಹಾರ ಏನು ಎನ್ನುವಂಥದ್ದು, ಏನು ಮಾಡಿದರೂ ಕೂಡ ಅನುಕೂಲ ಆಗ್ತಾ ಇಲ್ಲ ಎನ್ನುವಂಥ ಕೊರಗನ್ನು ಎದುರಿಸಿದ್ದೀರಿ ತಾವು ಎನ್ನುವಂಥದ್ದು ವರ್ತಮಾನ. ಏನು ಹೇಳ್ತೀರಿ ಗುರುಮೂರ್ತಿಯವರೇ? ಹೌದು ಸ್ವಾಮಿ, ಹೌದು. ಖಂಡಿತ ಬೇಸರ ಮಾಡ್ಕೋಬೇಡಿ. ನಿಮ್ಮ ಸಮಸ್ಯೆಗಳು ಬಗೆಹರಿಯಲಿ ಎನ್ನುವಂಥದ್ದು ನನ್ನ ಕಾರ್ಯಕ್ರಮದ ಮುಖ್ಯವಾದಂತಹ ಮೂಲ ಮಂತ್ರ ಅದು. ಹಾಗಾದರೆ ಅದಕ್ಕಿರುವಂಥ ಪರಿಹಾರವಿಷ್ಟೇ. ವಿಶೇಷವಾಗಿ ಕಾರ್ಯಸಿದ್ಧಿ ಯಂತ್ರಾದಿಗಳನ್ನು ಮನೆಯಲ್ಲಿ ಇಟ್ಟು ಪೂಜೆಯನ್ನು ಮಾಡ್ತಾ ಬನ್ನಿ. ಯಾವ ಕಾರಣಕ್ಕೂ ಶುಕ್ರವಾರ ಮಂಗಳವಾರ ಏನೇ ಸಂದರ್ಭ ಬಂದರೂ ಕೂಡ ಕೈಯಿಂದ ದುಡ್ಡನ್ನು ಟ್ರಾನ್ಸ್ಫರ್ ಮಾಡಬೇಡಿ, ಬೇರೆಯವರಿಗೆ ಸಾಲ ರೂಪದಲ್ಲಿ ಕೊಡಬೇಡಿ. ಉತ್ತಮವಾದ ಪ್ರಗತಿಯನ್ನು ಕಾಣ್ತೀರಿ. ಭಗವಂತ ನಿಮ್ಮನ್ನು ಚೆನ್ನಾಗಿಡ್ಲಿ ಅಂತ ಆಶಿಸ್ತೀನಿ. ಒಳ್ಳೆಯದಾಗಲಿ. ಮತ್ತೊಂದು ಕರೆ ಸಿದ್ಧವಾಗಿದ್ದ ಮಾತಾಡ್ಸೋಣ. ಹಲೋ, ತಿಪ್ಪಸ್ವಾಮಿ ಅವರು ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ಸರ್ ನಮ್ಮ ಬಗ್ಗೆನೇ ಕೇಳಬೇಕಾಯ್ತು. ಜನ್ಮ ದಿನಾಂಕ, ಸಮಯ ಹೇಳ್ರಿ. 27/6/91. ಸಮಯ 4:30 ಸಂಜೆ. ಕೇಳಿದ ಸಮಯ. ವರ್ತಮಾನಕ್ಕೆ ಪ್ರಶ್ನಿಸುತ್ತಿರುವಂತಹ ಪ್ರಶ್ನೆಯ ಆಧಾರ, ನಿಮ್ಮ ವಿಚಾರ ಇವೆಲ್ಲವನ್ನು ಕೂಡ ಅರಿತಾಗ 2.5 ವರ್ಷಗಳ ಈಚೆಗೆ ಮಾನಸಿಕವಾಗಿ ಬಹಳಷ್ಟು ಪ್ರಮಾಣದಲ್ಲಿ ನೊಂದು ಹೋಗಿದ್ದೀರಿ. ಯಾರೊಬ್ಬರ ಸಹಕಾರವೂ ಕೂಡ ಕುಟುಂಬಕ್ಕೆ ಇಲ್ಲ. ಇತ್ತೀಚಿನ ದಿನಮಾನಗಳಲ್ಲಿ ಭಾರ ಹೆಚ್ಚುತ್ತಿದೆ, ಲಾಭ ಕಡಿಮೆಯಾಗುತ್ತಿದೆ ಎನ್ನುವಂಥ ವರ್ತಮಾನ ನಿಮ್ಮ ಮನಸ್ಸಿಗೆ ಸಮಾಧಾನವನ್ನು ಕೊಡುತ್ತಿಲ್ಲ ಅನ್ನುವಂಥದ್ದನ್ನು ತಿಳಿಸ್ತು ಈ ಸಮಯ. ಏನು ಹೇಳ್ತೀರಿ? ಹೌದು ಸ್ವಾಮೀಜಿ, ಹಾಗೆ ಉದ್ಯೋಗದ್ದು ಕೇಳಬೇಕು. ಖಂಡಿತ ಈ ಎರಡೂ ಸಮಸ್ಯೆಗಳನ್ನು ಬಗೆಹರಿಸುವಂತಹ ಮಾರ್ಗವನ್ನು ತಿಳಿಸ್ಕೊಡ್ತೀನಿ. ಮಾಡಿ ಏನು ಮಾಡಬೇಕು ಅನ್ನೋದಕ್ಕೆ ಪ್ರತ್ಯಕ್ಷವಂತ ಕಳಕಂಡಂಥ ಎಲ್ಲ ವಿಚಾರವನ್ನು ಪಡೆದುಕೊಳ್ಳೋಕ್ಕೆ ನಾಳೆ ಅದ್ಭುತವಾದಂಥ ಪೂಜಾ ರಹಸ್ಯವೊಂದನ್ನು ನಾನು ಹೇಳ್ತೀನಿ. ಅದನ್ನು ಆ ಪೂಜೆಯನ್ನು ಮಾಡಿಕೊಳ್ಳಿ. ಆ ಸ್ವಾಮಿಯ ಆರಾಧನೆಯಿಂದ ಏನು ಕಳ್ಕೊಂಡಿದ್ರೋ ಪುನಃ ಅವೆಲ್ಲವೂ ಕೂಡ ಲಭ್ಯ ಆಗುತ್ತೆ. ನಿಮ್ಮ ಬದುಕು ಚೆನ್ನಾಗಿರಲಿ ಅಂತ ಆಶಿಸ್ತೀನಿ ತಿಪ್ಪೇಸ್ವಾಮಿಯವರೇ. ಒಳ್ಳೆಯದಾಗಲಿ. ಮತ್ತೊಂದು ಕರೆ ಸಿದ್ಧವಾಗಿದ್ದ ಮಾತಾಡ್ಸೋಣ. ಸವಿತವರು ಕರೆ ಮಾಡಿರುವಂಥದ್ದು. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ಕಾರಮ್ಮ, ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕಿತ್ತು? ಸವಿತಾ, ನನ್ನ ಬಗ್ಗೆನೇ ಕೇಳಬೇಕಿತ್ತು. ಜನ್ಮ ದಿನಾಂಕ, ಜನ್ಮ ಸಮಯ ತಿಳಿಸ್ಕೊಡಿಮ್ಮ. ಅದು ಸರಿಯಾಗಿ ಗೊತ್ತಿಲ್ಲ ಸ್ವಾಮಿ ನಮಗೆ. ಆಗಲಿಮ್ಮ, ಕೇಳಿದಂತಹ ಸಮಯಕ್ಕೆ ಈ ದಿನದ ಮೊದಲೆಯ ಅದೃಷ್ಟ ಕರೆ ಇವತ್ತು ಸಂಪರ್ಕಕ್ಕೆ ಕಡಿತಗೊಂಡಿತ್ತು. ಬಹುಶಃ ಪರಮಾತ್ಮ ನಿಮ್ಮ ಕಷ್ಟಗಳನ್ನು ಬಗೆಹರಿಸುವಂತಹ ದಿನವನ್ನಾಗಿ ಮಾರ್ಪಾಡಾಗಿರ್ಬೋದು, ನಮಗೆ ಗೊತ್ತಿಲ್ಲ. ನಿಮ್ಮ ಕುಟುಂಬದ ವಿಚಾರವನ್ನೇ ತಿಳಿಸ್ತೀನಿ. 12 ರಾಶಿಗಳಲ್ಲಿ ನಿಮಗಿಷ್ಟವಾಗುವಂಥ ಯಾವ್ದಾದ್ರು ನಂಬರ್ ಹೇಳಿಮ್ಮ. 9. ಈ ಮೊದಲು ಯಾವತ್ತಾರು ಕೂಡ ಬಂದು ಭೇಟಿ ಮಾಡಿ ಏನಾದ್ರು ಕುಟುಂಬದಲ್ಲಿ ನಡೆದದ್ದು ಏನಾದ್ರು ಹೇಳಿದ್ರ ನನ್ನ ಹತ್ರ? ಇಲ್ಲ ಸ್ವಾಮಿ, ಏನು ಹೇಳಿಲ್ಲ. ಆಗಲಿಮ್ಮ, ಹಾಗಾದ್ರೆ ನೋಡ್ತೀನಿ. ಈ ದಿನದ 2ನೇ ಅದೃಷ್ಟಕಾರಿಯಾಗಿ ಧನುರ್ಲಗ್ನವನ್ನು ಪರಿಗಣಿಸುತ್ತಾ ವಿಚಾರಗಳನ್ನು ತಿಳಿಸುವಂತಹ ಪ್ರಕ್ರಿಯೆಗೆ ಮುಂದಾಗ್ತೀನಿ. ಓಂ ದೇವಾನಾಂಚ ಋಷೀಣಾಂಚ ಗುರುಂ ಕಾಂಚನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ದಮ್ನಮಾಮಿ ಬೃಹಸ್ಪತಿಂ. ವರ್ತಮಾನದ ಪ್ರಶ್ನೆಯನ್ನು ಅವಲೋಕನವನ್ನು ಮಾಡಿದಾಗ ನಿಮಗಾಗಿ ನೀವು ಬದುಕ್ತಿಲ್ಲ, ನಿಮ್ಮ ಇರುವಂಥ 2 ಮಕ್ಕಳಿಗಾಗಿ ಬದುಕುವಂತಹ ವ್ಯವಸ್ಥೆಗಳಲ್ಲಿ ಜೀವನ ನಡೆಸ್ತಾ ಇದ್ದೀರಿ ಎನ್ನುವಂಥದ್ದು ಗೋಚರವಾಗ್ತಾ ಇದೆ. ಸವಿತವರೇ, ಏನು ಹೇಳ್ತೀರಮ್ಮ? ಮಕ್ಕಳೆಲ್ಲ ಸ್ವಾಮಿ, ನನಗೆ ಅದನ್ನ ಕೇಳೋಣ ಅಂತಾನೆ ಮಾಡಿದ್ದೆ. ಎಷ್ಟು ವರ್ಷ ಆಯ್ತು ಮದುವೆಗೆ? ಎಷ್ಟು ವರ್ಷ ಆಯ್ತು? 10 ವರ್ಷ ಆಗಿದೆ. ಈಗ ಗರ್ಭಪಾತಗಳೇನಾದ್ರು ಕೂಡ ಆಗಿದ್ವಾ? ಏನೂ ಇಲ್ಲ ಸ್ವಾಮಿ. ಸಂತಾನ ಆಗ್ಬೇಕಲ್ಲಮ್ಮ? ಇಲ್ಲ ಸ್ವಾಮಿ, ಆಗಿಲ್ಲ. ಅದಕ್ಕೆ ಗಲಾಟೆ ಮಾಡ್ಕೊಂಡು ಯಜಮಾನ್ರು ಕರ್ಕೊಂಬಂದು ತಾಯಿ ಮನೇಲಿ ಬಿಟ್ಟು ಈಗ ನೋಟಿಸ್ ಕೊಡ್ತಿದ್ದಾರೆ. 6 ತಿಂಗಳಿಂದ ತಾಯಿ ಮನೆಯಲ್ಲೇ ಇದ್ದೀನಿ ಸ್ವಾಮಿ. ನಾನು ಕೇಳುವಂತಹ ಪ್ರಶ್ನೆ ನೇರವಾಗಿರುತ್ತೆ. ಯಾವ ಕಾರಣಕ್ಕೂ ಕೂಡ ಮಕ್ಕಳಿಗಾಗಿ ಪರಿತಪಿಸುತ್ತಿರುವಂತಹ ವ್ಯವಸ್ಥೆಗಳು ಎನ್ನುವಂಥದ್ದು ತಿಳಿಯುತ್ತೆ. ಸಂತಾನ ಭಾಗ್ಯಗಳು 2 ಸಂತಾನಗಳು ಆಗಬೇಕು ಎನ್ನುವಂಥ ವಿಚಾರನೂ ಕೂಡ ತಿಳಿಸ್ತಾ ಇರತಕ್ಕಂಥ ವಿಚಾರಗಳು ಕಂಡು ಬರುತ್ತಿದೆ. ಪ್ರಶ್ನೆಯ ಆಧಾರವನ್ನು ಅವಲೋಕನವನ್ನು ಮಾಡಿದಾಗ ನೀವು ಯಾವುದೋ ಒಂದು ವಿಚಾರವನ್ನು ಮಾನಸಿಕವಾಗಿ ಹಚ್ಚಿಕೊಂಡಿದ್ದೀರಿ ಅಂದರೆ ಈ ಸಂತಾನಕ್ಕೆ ವಿಚಾರಕ್ಕೆ ಬಿಟ್ಟುಬಿಡಿ, ಸಂತಾನದ ಬಿಟ್ಟು ಯಾವುದೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊರಗ್ತಾ ಇದ್ದೀರಿ ಎನ್ನುವಂಥ ವಿಚಾರಗಳು ಕೂಡ ಕಾಣ್ತಾ ಇದೆ. ಸಾಂಸಾರಿಕವಾದಂಥ ನೆಲೆಗಟ್ಟಲ್ಲಿ ವಿಪರೀತವಾದಂಥ ಸಮಸ್ಯೆಗಳು ಬೇರೆಯವರಿಂದ ಉಂಟಾಯಿತೇನೋ ಎನ್ನುವಂಥ ಕೊರಗು ನಿಮ್ಮದು ಅನ್ನುವಂಥದ್ದು ವ್ಯವಸ್ಥೆ. ಏನು ಹೇಳ್ತೀರಿ? ಸ್ವಾಮಿ, ಯಜಮಾನ್ರು ಅದೇ ಬೇರೆಯವ್ರು ಯಾರ್ದು ಇದು ಮಾಡ್ಬಿಟ್ಟು ಬಿಟ್ಟಿದ್ದಾರೆ ಅಂತ, ಅದು ಬರ್ತಾರ ಇಲ್ವಾ ಅಂತ ಕೇಳಕ್ಕೆ ಸ್ವಾಮಿ. ಯಾಕೆಂದರೆ ಜ್ಯೋತಿಷ ಎನ್ನುವಂಥದ್ದು ಅದು ಅದ್ಭುತವಾದಂಥ ವಿದ್ಯೆ. ಅದಕ್ಕೆ ಮೂಲ ಕಾರಣಗಳನ್ನು ಹುಡುಕ್ತಾ ಹೋದಾಗ ಅದಕ್ಕೆ ಏನೇನೋ ಬೇರೆ ಬೇರೆ ರೀತಿಯಾದಂಥ ಟ್ವಿಸ್ಟ್ಗಳು ಕೂಡ ಸಿಗ್ತಾ ಹೋಗ್ತವೆ.
ವರ್ತಮಾನ 2 ವರ್ಷಗಳ ಈಚೆಗೆ 2 ಬಾರಿ ನಿಮ್ಮಿರುವರ ಮಧ್ಯದಲ್ಲಿ ಭಾಳಷ್ಟು ಪ್ರಮಾಣದ ಮಾನಸಿಕವಾದ ವೇದನೆಗಳು ಉಂಟಾಗಿದೆ. ಒಂದು ಮಾತನ್ನು ಆಡುವಂತೆ ನಿಮಗೆ ಮಾನಸಿಕವಾದ ಈ ವೇದನೆಗೆ ಓರ್ವ ಹೆಣ್ಣು ಕಾರಣಳು ಎನ್ನುವಂಥ ಅನುಮಾನವು ಅಥವಾ ಆ ರೀತಿಯಾದಂಥ ವ್ಯವಸ್ಥೆಗಳನ್ನು ಕೂಡ ಅನುಭವಿಸಿದ್ದೀರಿ ಎನ್ನುವಂಥದ್ದು ವರ್ತಮಾನ ತಿಳಿಸುತ್ತಿರುವಂಥ ವ್ಯವಸ್ಥೆ ಅಮ್ಮ. ಏನು ಹೇಳ್ತೀರಿ? ಹೌದು ಸ್ವಾಮಿ. ಮದುವೆಯಾಗಿ ಒಂದರ್ಧ ವರ್ಷಗಳ ಕಾಲ ಮಾತ್ರವೇ ನಿಮ್ಮ ಜೀವನ ಚೆನ್ನಾಗಿರುವಂಥದ್ದು, ಚೆನ್ನಾಗಿದ್ದಂತಹ ಸ್ಥಿತಿಮಾನಗಳನ್ನು ಕಾಣ್ತೀರಿ. ಆ ನಂತರದಲ್ಲಿ ಬರ್ತಾ 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 ಸಂತಾನಕ್ಕೆ ಮೊದಲು ನೀವು ನಿಧಾನಗತಿಯನ್ನು ಮಾಡಿದ ಪರಿಣಾಮವಾಗಿರತಕ್ಕಂಥದ್ದು, ತದನಂತರದಲ್ಲಿ ಸಂತಾನಕ್ಕೆ ಸಂಬಂಧಪಟ್ಟಂತೆ ಕೆಲವು ವಿಚಾರಗಳನ್ನು ನಿಮಗೆ ಹಂಚಿಕೊಳ್ಳೋಕೆ ಆಗದಷ್ಟು ವೇದನೆಯನ್ನು ಮಾನಸಿಕವಾಗಿ ಅನುಭವಿಸಿದ್ದೀರಿ. ಕೆಲವು ವಿಚಾರ ಕಣ್ಣಿದ್ದು ಕುರುಡಾದಂತೆ, ನೋಡಿಯೂ ನೋಡದಂತೆ ನಿಮ್ಮ ಜೀವನ ಸವಸಿದ್ದೀರಿ ಎನ್ನುವಂಥದ್ದು ವರ್ತಮಾನಮ್ಮ. ಏನು ಹೇಳ್ತೀರಿ? ಹೌದು ಸ್ವಾಮಿ. ಈಗ ಅವ್ರು ಬರೋದಕ್ಕೆ ಏನು ಮಾಡಬೇಕು ಹೇಳ್ತೀನಮ್ಮ. ಸಮಸ್ಯೆಗಳು ಏನು ಅನ್ನೋದನ್ನು ತಿಳ್ಕೊಂಡ ಮೇಲೆ ಅದಕ್ಕೆ ಪರಿಹಾರವನ್ನು ನಾವು ಕಂಡುಕೋಬೋದು. ಸಮಸ್ಯೆಗಳೇ ಏನು ಅಂತ ತಿಳ್ಕೊಳ್ಳೋದಾಗಿದ್ಮೇಲೆ ಏನು ಪರಿಹಾರವನ್ನು ತಿಳ್ಕೊಳ್ಳೋಕ್ಕಾಗತ್ತೆ ಅಲ್ವಾ? ನೋಡೋಣ. ಮನೆಯಲ್ಲಿಯೂ ಕೂಡ ಅಷ್ಟೇ ವಿಪರೀತವಾದಂತಹ ಗುಂಪುಗಾರಿಕೆಗಳು ನಡೀತಾ ಇದ್ವು. ಅವರ ಕಡೆಯವ್ರದ್ದು ಒಂದು ವ್ಯವಸ್ಥೆಗಳ ಗುಂಪಾದರೆ ನಿಮ್ಮ ಕಡೆಯವ್ರದ್ದು ಗುಂಪು ಅಂತಲ್ಲ. ನೀವು ಒಂಟಿತನವನ್ನು ಅನುಭವಿಸಿ ಸಾಕಾಗೋಗಿದೆ. ನಿಮ್ಮ ಮನೆಯವರ ವಿಚಾರವನ್ನು ತಿಳಿದಾಗ ವಿಪರೀತವಾದ ಸುಳ್ಳು, ವಿಪರೀತವಾಗಿ ಹೇಳಿದ್ದನ್ನು ಹೇಳೇ ಇಲ್ಲ ಎನ್ನುವಂಥ ವರ್ತಮಾನಗಳು, ಏನು ಮಾಡೋಕ್ಕೆ ಹೋದರೂ ಕೂಡ ಅಡೆತಡೆಗಳನ್ನು ನೋಡಿ 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 ಸಾಕಾಗಿ ನಿಮಗೂ ಕೂಡ ರೋಸಿ ಹೋಗಿತ್ತು ಎನ್ನುವಂಥ ವರ್ತಮಾನವನ್ನು ತಿಳಿಸ್ತಾ ಇದೆಮ್ಮ. ಏನು ಹೇಳ್ತೀರಿ? ಹೌದು ಸ್ವಾಮಿ. ಈ ಎಲ್ಲ ರೀತಿಯಂತಹ ಸಮಸ್ಯೆಗಳ ಪರಿಹಾರಕ್ಕೆ ಹೇಳುವಂತಹ ಸುಲಭದ ಮಾರ್ಗವನ್ನು ಉಪಯೋಗಿಸ್ಕೊಳ್ಳಿಯಬ್ಬ. ಖಂಡಿತ ಅನುಕೂಲಕರವಂತಹ ಸ್ಥಿತಿಮಾನವನ್ನು ಪಡ್ಕೊಳ್ಳೋಕೆ ಇರುವಂಥದ್ದಿಷ್ಟೇ. ಐಕ್ಯಮತ್ಯ ಆರಾಧನೆ ಎನ್ನುವಂತಹ ಕ್ರಮದಿಂದ ಆ ಒಂದು ದೇವತಾ ಆರಾಧನೆಯನ್ನು ಮಾಡಿಕೊಳ್ಳುವಂಥದ್ದು ಉತ್ತಮ. ಇದರಿಂದ ಸಂಸಾರ ಸರಿಯಾಗತ್ತೆ. ಸಂತಾನ ಆಗೋದೇ ಇಲ್ಲ ಅಂತ ಕೊರಗುವಂಥ ಅವಶ್ಯಕತೆಗಳು ಕೂಡ ಇಲ್ಲ. ಆ ಮನುಷ್ಯನಿಗೆ ಯಾರಿಗಾರು ಕೂಡ ಸರಿಯಾದಂಥ ಬುದ್ಧಿ ಹೇಳಿಸಿ ಖಂಡಿತ ಅನುಕೂಲಕರವಂಥ ಸ್ಥಿತಿಮಾನ ಲಭ್ಯ ಆಗುತ್ತೆ. ಮಂಗಳವಾರ ದಿನ ತಪ್ಪದಂತೆ ದುರ್ಗಾ ಆರಾಧನೆಯನ್ನು ಮಾಡ್ತಾ ಬನ್ನಿ. ಕೆಂಪು ಹೂವನ್ನು ಅರ್ಪಣೆ ಮಾಡಿ ದೇವಿಯನ್ನು ಪ್ರಾರ್ಥಿಸಿಕೊಳ್ಳಿ. ನಿಂಬೆಹಣ್ಣಿನ ದೀಪವನ್ನು ಹಚ್ಚೋದನ್ನು ಮರೆಯಲೇಬೇಡಿ 8 ವಾರಗಳ ಕಾಲ. ಖಂಡಿತ ಇದರಿಂದ ಅನುಕೂಲಕರವಂಥ ಸ್ಥಿತಿಮಾನ ಲಭ್ಯ ಆಗುತ್ತೆ. ಸವಿತಾವರೇ, ಪರಮಾತ್ಮ ನಿಮ್ಮನ್ನು ಚೆನ್ನಾಗಿಡಲಿ ಅಂತ ಆಶಿಸ್ತಿನಮ್ಮ. ಒಳ್ಳೆಯದಾಗಲಿ. ಮನುಷ್ಯನೆನ್ನುವಂಥ ಮಾತ್ರಕ್ಕೆ ಅನೇಕ ರೀತಿಯಂಥ ಕಷ್ಟಗಳು ಬರುವಂಥದ್ದು ಸಹಜ. ಅದನ್ನು ಬಗೆಹರಿಸುವಂತಹ ಮಾರ್ಗವನ್ನು ತಿಳಿದುಕೊಳ್ಳುವಂತಹ ಒಂದು ವ್ಯವಸ್ಥೆಯೇ ಜಾತಕ ಎನ್ನುವಂಥದ್ದು. ನಿಮ್ಮ ಯಾವುದೇ ರೀತಿಯಂತಹ ಸಮಸ್ಯೆಗಳಿರಲಿ, ನೀವು ಹೋಗಬೇಕಾದಂಥ ಪಥವನ್ನು ಸೇರಬೇಕು ಎನ್ನುವಂಥ ಗುರಿ ನಿಮಗಿದ್ದರೆ ಆ ಸಂಪೂರ್ಣವಾಗಿರತಕ್ಕಂತಹ ಜಾತಕ ಎನ್ನುವಂಥದ್ದು ನಿಮ್ಮ ಜೀವನದ ಗುರುವಾಗುತ್ತೆ. ಹಾಗಾದರೆ ನಿಮ್ಮ ಜನ್ಮ ದಿನಾಂಕ, ಜನ್ಮ ಸಮಯವನ್ನು ಕೊಟ್ಟರೆ ಅದಕ್ಕನುಗುಣವಾಗಿ ಜಾತಕಾದಿಗಳನ್ನು ಸಂಪೂರ್ಣವಾಗಿ ಪರಾಮರ್ಶೆ ಮಾಡಿ ಆ ಜಾತಕವನ್ನು ನಿಮ್ಮ ಮನೆಗೆ ಕಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಖಂಡಿತ ಪಡೆದುಕೊಳ್ಳುವಂಥ ಮನಸ್ಥಿತಿ ಇದ್ದರೆ ಅನಾಥ ಮಕ್ಕಳ ಕಲ್ಯಾಣಕ್ಕಾಗಿ ಇರುವಂತಹ ಒಂದು ವ್ಯವಸ್ಥೆಯು ಆದ್ದರಿಂದ ಅದಕ್ಕೂ ಸಹಾಯ ಆಗುತ್ತೆ. ನಿಮ್ಮ ಜೀವನಕ್ಕೆ ಮಾರ್ಗದರ್ಶನ ಸಿಕ್ಕತ್ತೆ. ಜಾತಕದಿಂದ ಪಡ್ಕೊಳ್ಳಿ ಇರುವಂಥ ಮಾತನ್ನು ಆಡ್ತೀನಿ. ಜನ್ಮ ದಿನಾಂಕ ಇಲ್ಲದವರಿಗಾಗಿ ಪರಿಹಾರ ಪತ್ರ ಯೋಜನೆ ಕೂಡ ಸಿದ್ಧವಾಗಿದೆ. ಅದನ್ನು ಕೂಡ ಪಡ್ಕೊಳ್ಬೋದು ಎನ್ನುವಂಥ ಕರೆಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ನಾನು ಮುಗಿಸ್ತೀನಿ. ನಾಳೆ ಅದ್ಭುತವಾದಂಥ ಪೂಜಾ ರಹಸ್ಯವರ್ಧನೆ ನಿಮ್ಮನ್ನು ಭೇಟಿ ಆಗ್ತೀನಿ. ಕೆಲವೇ ಕ್ಷಣ ನಮ್ಮ ವಾಹಿನಿಯ ಮುಂದುವರೆದಂಥ ವಾರ್ತಾ ಪ್ರಸಾರ ನ್ಯೂಸ್ ಪ್ರಸಾರ ಆಗುತ್ತೆ. ನೀವು ನೋಡ್ತಾ ಇರಿ, ಚೆನ್ನಾಗಿರಿ, ನಿಮ್ಮನ್ನು ನೀವು ಜೋಪಾನವಾಗಿ ಇಟ್ಕೊಳ್ಳಿ. ನಾನು ಹೋಗ್ಬಿಟ್ಟು ಬರ್ತೀನಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ನಮಸ್ಕಾರ.